ಅಂತ ಹೆಸರು? ಆದ್ಯ ಶರ್ಮಾ. ಎಷ್ಟನೇ ಕ್ಲಾಸ್? 7th. ಓಕೆ, ಏನ್ ಮಾಡ್ತಾ ಇದೀಯಾ? ಇದು ಚಕ್ಕೆ ಅಂತ ಹೇಳ್ತಾರಲ್ಲ, ಪಲಾವ್ ಎಲೆ ಅಂತ ಕೂಡ ಕರೀತಾರೆ. ಅದನ್ನು ಸಿನೆಮನ್ ಅಂತ ಹೇಳ್ತೇವೆ. ಸಿನೆಮನ್. ಓಕೆ, ಅದನ್ನು ಸಿಪ್ಪೆ ತೆಗೆದು ಒಣಗಿಸುದು. ಸಿಪ್ಪೆ ತೆಗೆದು ಒಣಗಿಸಿ ಮತ್ತೆ ಇದು ಗರಂ ಮಸಾಲೆ, ಚಕ್ಕೆ, ಲವಂಗ ಅದಕ್ಕೆಲ್ಲ ಇದು ಉಪಯೋಗ ಆಗ್ತದೆ ಅಂತ ಹೇಳಿ ಮಾಡ್ತಾ ಇದ್ರ. ಅಪ್ಪ ಕೆಲಸ ಮಾಡ್ತಿರುವಾಗ ನೋಡಿ ಇದನ್ನು ಕಲ್ತದ? ಹಾಗೆ ಅಪ್ಪ ಜಾಸ್ತಿ ಕೆಲಸ ಮಾಡ್ತಾ ಇರ್ತಾರೆ, ಅವರೊಟ್ಟಿಗೆ ಹೋಗಿ ಕೆಲಸ ಹಾಗೆ ಅಭ್ಯಾಸ. ಓಕೆ, ಈಗ ನಿಮ್ಗೆ ಕೃಷಿಯಲ್ಲಿ ಅಪ್ಪನ ಹಾಗೆ ಸಣ್ಣದ್ರಿಂದ ಒಂದು ಇಂಟ್ರೆಸ್ಟಾ? ಇಲ್ಲಿ ನೋಡಿ ಅಲ್ಲ, ಇಲ್ಲಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಫಾರಿನ್ ಫ್ರೂಟ್ಸ್ ಎಲ್ಲ ಉಂಟು ಇಲ್ಲಿ. ಓಕೆ, ನಿಮ್ಗೆ ಹೇಗೆ ಈ ಹಣ್ಣುಗಳನ್ನೆಲ್ಲ ತಿಂತಾ ಎಂಜಾಯ್ ಮಾಡ್ತಾ ಇನ್ನು ಫ್ರೆಂಡ್ಸ್ನವರಿಗೆಲ್ಲ ತಗೊಂಡೋಗಿ ಕೊಡೋದೆಲ್ಲ ಉಂಟಾ? ಫ್ರೆಂಡ್ಸ್ ಅಂದ್ರೆ ಆತರ ಇಲ್ಲ, ಗಿಡ ಇದ್ರಲ್ಲಿ ಇಂಟ್ರೆಸ್ಟ್ ಇರೋದು. ಹೌದಾ? ಮುಂದೆ ಏನಾಗ್ಬೇಕಂತ ಇದ್ದೀರಿ? ಮುಂದೆ ಇದ್ರಲ್ಲಿ ಫೀಲ್ಡ್ ಅಲ್ಲಿ ನರ್ಸರಿ ಆ ತರ ಬಿಸ್ನೆಸ್, ಅಗ್ರಿಕಲ್ಚರ್ ಅಲ್ಲಿ. ನಿಮ್ಗೆ ಇಲ್ಲಿ ಇದ್ರಲ್ಲಿ ಇಷ್ಟ ಆದಂತ ಹಣ್ಣಿನದ್ದು ಗಿಡ ಯಾವುದು? ಹಣ್ಣಲ್ಲಿ ಒಂದೊಂದು ತರ ಇರ್ತದೆ, ಹಾಗೆ ಅದ್ರಲ್ಲಿ ಒಂದೊಂದು ಟೇಸ್ಟ್ ಅಷ್ಟೇ ಅದ್ರದ್ದು ಅಲ್ಲ. ಈಗ ನಿಮಗೆ ಶಾಲೆಯಲ್ಲಿ ಎಕ್ಸಾಮಿಗೆ ರಜೆ ಕೊಟ್ಟದ್ದು ಓದ್ಲಿಕ್ಕೆ ಅಲ್ವಾ? ಹೌದು. ನೀವು ಇದು ಕೃಷಿದೆಲ್ಲ ಮಾಡ್ತಾ ಇದ್ದೀರಿ, ಹೆಚ್ಚು ಇಂಟ್ರೆಸ್ಟ್ ನಿಮ್ಗೆ ಕೃಷಿಯಲ್ಲಿ ಹಾಗಾದ್ರೆ? ಅಪ್ಪನಿಗೆ ಸಹಾಯ ಮಾಡ್ಬೇಕಂತ ಇದ್ದೀರಾ ಅಲ್ವಾ? ಓಕೆ, ನಮ್ಮ ಈ ಶಾಲೆಗೆ ಹೋಗುವ ಮಕ್ಕಳಿಗೆ ಈ ಕೃಷಿಯ ಕುರಿತಾಗಿ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಿ? ನಿಮ್ಗೆ ಏನೇ ಅನಿಸ್ತದೆ, ನಾವು ಹೇಗೆ ಇಟ್ಕೊಳ್ಬೇಕು ನಮ್ಮ ಭೂಮಿಯನ್ನ? ನಾವು ಏನಿದ್ರು ಸಾಧಿಸ್ಬೇಕಂತ ಇದ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು. ಕೃಷಿ ಕಷ್ಟ ಅಂತ ಯಾವತ್ತೂ ಅನ್ಕೊಳ್ಬಾರ್ದು. ಇನ್ನೊಂದು ವಿಷಯ ಏನಂದ್ರೆ, ನಮ್ಮಲ್ಲಿ ಜಾಗ ಇಲ್ಲ ಆ ತರ ಎಲ್ಲ ಹಿಂಜರಿಬಾರ್ದು. ನಿಮ್ ಮನಸ್ಸಿದ್ರೆ ಟ್ಯಾರಿಸ್ ಅಲ್ಲಿ ಕೂಡ ಗಿಡ ಮಾಡ್ಬೋದು, ಪಾಟ್ ಅಲ್ಲಿ ಹಾಕಿ ಗ್ರೋ ಬ್ಯಾಗ್ ಅಲ್ಲಿ ಕೂಡ ಗಿಡ ನೆಡ್ಬೋದು. ಮಕ್ಕಳಿಗೆ ಏನ್ ಹೇಳ್ಬೇಕಂದ್ರೆ, ಒಂದು ಹವ್ಯಾಸ ಬೆಳೆಸಿದ್ರೆ ಮತ್ತೆ ಅದುವೇ ಮುಂದುವರಿತದೆ. ಫಸ್ಟಿಗೆ 1-2-3 ಗಿಡ ಬೆಳೆಸುವಂತ ಹುಚ್ಚಿದ್ರೆ ಸಾಕಾಗ್ತದೆ, ಮತ್ತೆ ಅದನ್ನೇ ನೋಡ್ಕೊಳ್ತಾ ಇನ್ನು ಇಂಟ್ರೆಸ್ಟ್ ಬರ್ತದೆ ಅದ್ರಲ್ಲಿ. ನೀವು ಮೊಬೈಲ್ ಎಲ್ಲ ನೋಡ್ತೀರಾ? ಗೇಮ್ ಎಲ್ಲ ಆಡ್ತೀರಾ? ಗೇಮ್ ಎಲ್ಲ ಆಡುದು ಕಡಿಮೆ. ನೀವು ಜಾಸ್ತಿ ಗಿಡಗಳ ಕಡೆ ಆಚೆ ಹೋಗುದು, ತೋಟ ಕಡೆ ಹೋಗುದು, ಇದನ್ನೇ ಮಾಡೋದಲ್ವಾ? ಮೊಬೈಲ್ ಎಲ್ಲ ನೋಡುದಿಲ್ಲ. ಈ ಮೊಬೈಲ್ ಎಲ್ಲ ನೋಡಿ ಟೈಮ್ ವೇಸ್ಟ್ ಮಾಡ್ತಾರೆ. ಈಚೆಂದ ಓದುದ್ರಲ್ಲಿ ಮಾರ್ಕ್ಸ್ ಒಳ್ಳೆ ಬರೋದಿಲ್ಲ, ಆ ಕಡೆ ಕೃಷಿ ಕಡೆ ಒಂದು ಒಲವು ತೋರಿಸ್ತಿಲ್ಲ ಅಂತ ಮಕ್ಕಳಿಗೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀವಿ. ಕೃಷಿ ಬಗ್ಗೆ ಇನ್ನೂ ಸಹ ಸ್ವಲ್ಪ ಅಧ್ಯಯನ ಮಾಡುವಂಥದ್ದು, ಮತ್ತೆ ಸ್ವಲ್ಪ ನೀವು ಕೃಷಿ ಕಡೆ ಗಮನ ಹರಿಸಿದ್ರೆ ಸಾಕಾಗ್ತದೆ, ಮತ್ತೆ ನಿಮ್ಗೆ ಅದ್ರಲ್ಲೇ ಇಂಟ್ರೆಸ್ಟ್ ಬರ್ತದೆ. ಮನೇಲಿ ಅಪ್ಪ ಅಮ್ಮನಿಗೆ ಸ್ವಲ್ಪ ಸಹಾಯ ಮಾಡ್ಬೇಕಲ್ವಾ? ಬರೀ ಓದುದಷ್ಟೇ ಅಲ್ಲ, ಮೊಬೈಲ್ ನೋಡುದಷ್ಟೇ ಅಲ್ಲ, ಸ್ವಲ್ಪ ತೋಟ ಕಡೆ ಹೋಗುದು, ಗಮನ ಕೊಡುದೆಲ್ಲ ಮಾಡ್ಬೇಕಲ್ಲ. ಜೊತೆ ಮಾತನಾಡಿದ್ರೆ ನಿಮ್ಗೆ ಧನ್ಯವಾದಗಳು. ನಮಸ್ಕಾರ. ಬಾಯ್.